Hi, hello ವಿದ್ಯಾರ್ಥಿಗಳಿಗೂ Educate Right for Life ಚಾನಲ್ಗೆ ಸ್ವಾಗತ. In this video we are going to discuss or deal with a concept nuclear reactor and components of nuclear reactor. And all these concepts belongs chapter nuclear, which is the 13th chapter of second PUC physics according to NCERT syllabus of Karnataka. Okay, let us start now and let us understand meaning of nuclear reactor. That means what is nuclear reactor? Now you are seeing the definition on the screen, which states that nuclear reactor is a device which works on the principle of controlled nuclear chain reaction. And we already understood what is controlled nuclear chain reaction in the previous video. If you haven't watched the previous video, you can check the links in the description, or you can directly check our channel. Okay, let us continue. Now ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ಎ ಡಿವೈಸ್. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಏನಿರುತ್ತೆ ಅದೊಂದು ಡಿವೈಸ್ ಆಗಿರುತ್ತೆ. ಅದು ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಏನಿದೆ ಅದರ ಪ್ರಿನ್ಸಿಪಲ್ನ ಆಧಾರದ ಮೇಲೆ ವರ್ಕ್ ಮಾಡುತ್ತೆ. ಅಥವಾ ನಾವು ಚಿಕ್ಕದಾಗಿ ಅಥವಾ ಶಾರ್ಟಾಗಿ ಹೇಳೋದಾದರೆ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಏನಿರುತ್ತೆ ಅದರೊಳಗಡೆ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಏನಿರುತ್ತೆ ಅದು ಕಂಟ್ರೋಲ್ಡ್ ಮ್ಯಾನರಲ್ಲಿ ಇರುತ್ತೆ. ಸರಿನಾ? ಸೊ ಅದಕ್ಕೆ ಏನು ಹೇಳ್ತೇವೆ ನಾವು ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂತ ಕರಿತೇವೆ. ಅದನ್ನು ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಬರೆದಿರೋದು. ಅದರ ನೆಕ್ಸ್ಟ್ ಏನಿದೆ ಹೇಳಿ, ಸ್ಕೀಮ್ಯಾಟಿಕ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ ಆ್ಯಂಡ್ ಡಿಫರೆಂಟ್ ಕಂಪೋನೆಂಟ್ಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್. ಆ್ಯಂಡ್ ಹಿಯರ್ ವಿ ಆರ್ ಸೀಯಿಂಗ್ ದ schematic diagram of nuclear reactor, and we can see that there is a core ಅನ್ನೋ ಒಂದು ಪಾರ್ಟ್ ಇದೆ. ಅದರೊಳಗಡೆ ಫಿಷನಬಲ್ ಮಟೀರಿಯಲನ್ನು ಇಟ್ಟಿರ್ತಾರೆ. ಅಂದರೆ ನ್ಯೂಕ್ಲಿಯರ್ ಫಿಷನ್ ಆಗಬೇಕಲ್ವಾ. ಸೊ ಆ ಫಿಷನಬಲ್ ಮಟೀರಿಯಲ್ ಏನಿದೆ ಅದು ಕೋರ್ ಏನಿದೆ ಅದರೊಳಗಡೆ ಇಟ್ಟಿರ್ತಾರೆ. ಅದರ ನಂತರ ಅದರ ಸರೌಂಡಿಂಗಲ್ಲಿ ಇಲ್ಲಿಗ ರಿಫ್ಲೆಕ್ಟರ್ ಅಂತ ಇದೆ. ಸರಿನಾ? ರಿಫ್ಲೆಕ್ಟರ್ ಅಂತ ಇದೆ. ನಂತರ ಕಂಟ್ರೋಲ್ ರಾಡ್ಸ್ ಏನಿದೆ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ ಕೂಲಾಂಟ್ ಏನಿದೆ ಅದು ಯಾವ ಡೈರೆಕ್ಷನ್ ಫ್ಲೋ ಆಗುತ್ತೆ, ನಂತರ ಎಲ್ಲಿ ಬರುತ್ತೆ ಅದನ್ನು ಕೂಡ ಇಲ್ಲಿ ಎರೋ ಮಾರ್ಕ್ ಮೂಲಕ ಡಿನೋಟ್ ಮಾಡಿದ್ದಾರೆ. ಸರಿನಾ? ನಂತರ ಇಲ್ಲಿ ಮತ್ತೊಂದು ಪಾರ್ಟ್ ಇದೆ, ಯಾವುದು ಹೀಟ್ ಎಕ್ಸ್ಚೇಂಜರ್ ಅಂತ. ಹೀಟ್ ಎಕ್ಸ್ಚೇಂಜರ್ ಅಂತ ಒಂದು ಪಾರ್ಟ್ ಇದೆ. ಅಲ್ಲಿ ವಾಟರ್ ಫ್ರಾಮ್ ಕಂಡೆನ್ಸರ್ ಅಂತ ಒಂದು ಎರೋ ಮಾರ್ಕ್ ತೋರಿಸಿದ್ದಾರೆ. ನಂತರ ಇದು ಸ್ಟೀಮ್ ಟರ್ಬೈನ್ ಅಂತ ಮತ್ತೊಂದು ಎರೋ ಮಾರ್ಕನ್ನು ತೋರಿಸಿದ್ದಾರೆ. ಇವೆಲ್ಲವುಗಳನ್ನು ಈಗ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ, ನಂತರ ಇಂಟ್ರೆಸ್ಟಿಂಗ್ ಕೂಡ ಇದೆ. ಸರಿನಾ? ಸರಿ, ಈಗ ಮೊದಲೇ ಪಾರ್ಟ್ ಯಾವುದು ಕೊಟ್ಟಿದ್ದಾರೆ, ಈಗ ನ್ಯೂಕ್ಲಿಯರ್ ಫ್ಯೂಲ್ ಅಂತ ಕೊಟ್ಟಿದ್ದಾರೆ. ನ್ಯೂಕ್ಲಿಯರ್ ಫ್ಯೂಯಲ್ ಅಥವಾ ಫ್ಯೂಲ್ ಅಂತ ಹೇಳ್ಬೋದು, ಅಂದರೆ ಒಂದು ಇಂಧನ. ಅದಕ್ಕೆ ಯುರೇನಿಯಂ 235 ಅಥವಾ ಪ್ಲೂಟೋನಿಯಂ 239 ಅದನ್ನು ಫ್ಯೂಲ್ ಆಗಿ ಅಂದರೆ ಇಂಧನವಾಗಿ ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಬಳಸ್ತಾರೆ. ಇದರ ಅರ್ಥ ಏನು ಹಾಗಿದ್ರೆ, ಯುರೇನಿಯಂ 235 ಅಥವಾ ಪ್ಲೂಟೋನಿಯಂ 239 ಇದು ಫಿಷನಬಲ್ ಮಟೀರಿಯಲ್ ಆಗಿರುತ್ತೆ. ಸರಿನಾ? ಫಿಷನ್ ಆದಾಗ ಏನಾಗುತ್ತೆ, ಒಂದು ಹೆವಿ ನ್ಯೂಕ್ಲಿಯಸ್ ಇದೆ, ಅದು ಫಿಷನ್ ಆಯಿತು. ನಂತರ ಟು ಲೈಟರ್ ನ್ಯೂಕ್ಲಿಯಸ್ ಬಂತು, ಅದ್ರ ಜೊತೆಗೇ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ. ನಂತರ ಮತ್ತೇನು ಬರುತ್ತೆ, ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ. 2 to 3 ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ. ಸರಿನಾ? ಆ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಏನು ರಿಲೀಸ್ ಆಗಿರುತ್ತೆ ಅದನ್ನು ಹೀಟ್ ಎಕ್ಸ್ಚೇಂಜರಿಗೆ ತಲುಪಿಸ್ತಾರೆ. ಅದರ ನಂತರ ಹೀಟ್ ಎಕ್ಸ್ಚೇಂಜರಲ್ಲಿ ಏನಿರುತ್ತೆ, ವಾಟರ್ ಇರುತ್ತೆ. ಅದು ಹೀಟಿಂದ ಏನಾಗುತ್ತೆ, ಸ್ಟೀಮಾಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ಟರ್ಬೈನ್ ರೊಟೇಟ್ ಆಗೋ ರೀತಿ ಮಾಡ್ತಾರೆ. ಇದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಶಾರ್ಟಾಗಿ ಹೇಳಿದೆ, ಇದನ್ನು ಕೂಡ ಮತ್ತೆ ಡೀಟೇಲ್ ಆಗಿ ಈಗ ತಿಳ್ಕೊಳ್ಳೋದಿದೆ. ಸರಿನಾ? ಹಾಗಿದ್ರೆ ನ್ಯೂಕ್ಲಿಯರ್ ಫ್ಯೂಲ್ ಆಗಿ ಯುರೇನಿಯಂ 235 ಅಥವಾ ಪ್ಲೂಟೋನಿಯಂ 239 ಯೂಸ್ ಮಾಡ್ತಾರೆ. ಅದು ಫಿಷನಬಲ್ ಮಟೀರಿಯಲ್. ನ್ಯೂಕ್ಲಿಯರ್ ಫಿಷನ್ ಆದಾಗ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ, ಅದೇ ರೀತಿ ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ. ಸರಿನಾ? ನಂತರ ಈಗ ಅಲ್ಲೇನಿದೆ, ನೆಕ್ಸ್ಟ್ ಮಾಡ್ರೇಟರ್ ಅಂತ ಇದೆ. ಮಾಡ್ರೇಟರ್ ಅಂದ್ರೆ ಏನು ಅಂತ ಈಗ ಅಲ್ಲಿ ಬರೆದಿದೆ, ಒಮ್ಮೆ ಓದೋಣ. ಮಾಡ್ರೇಟರ್ ಯೂಸ್ಡ್ ಟು ಸ್ಲೋ ಡೌನ್ ದ ನ್ಯೂಟ್ರಾನ್ಸ್. ಓಕೆ, ಮಾಡ್ರೇಟರ್ ಈಸ್ ಯೂಸ್ಡ್ ಟು ಸ್ಲೋ ಡೌನ್ ದ ನ್ಯೂಟ್ರಾನ್ಸ್. ಅಂದರೆ ಈಗ ನ್ಯೂಟ್ರಾನ್ಸ್ ರಿಲೀಸ್ ಆಗಿರುತ್ತೆ, ಅದರ ಕೈನೆಟಿಕ್ ಎನರ್ಜಿ ಅಥವಾ ವೆಲಾಸಿಟಿ ತುಂಬ ಜಾಸ್ತಿ ಇರುತ್ತೆ.
ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ, ಅಂದರೆ ಕೈನೆಟಿಕ್ ಎನರ್ಜಿಯನ್ನು ರಿಡ್ಯೂಸ್ ಮಾಡಲಿಕ್ಕೆ ಮಾಡ್ರೇಟರನ್ನು ಯೂಸ್ ಮಾಡ್ತಾರೆ. ಸರಿನಾ? ಈಗ ಆ ಮಾಡ್ರೇಟರ್ ಆಗಿ ಯಾವುದನ್ನು ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾದರೆ, ಹೆವಿ ವಾಟರ್ ಅದನ್ನು D2O ಅಂತ ಕರೀತಾರೆ. ಹೆವಿ ವಾಟರ್ ನಾವೇನು ಮಾಡ್ಬೋದು, ಮಾಡ್ರೇಟರ್ ಆಗಿ ಯೂಸ್ ಮಾಡಬಹುದು, ಇಲ್ಲದೇ ಇದ್ದರೆ ಗ್ರಾಫೈಟನ್ನು ಮಾಡ್ರೇಟರ್ ಆಗಿ ಯೂಸ್ ಮಾಡಬಹುದು ಅಂತ ತಿಳಿಸಿದ್ದಾರೆ. ಗೊತ್ತಾಗ್ತಾ ಇದೆ? ಈಗ ಕೈನೆಟಿಕ್ ಎನರ್ಜಿ ತುಂಬ ಜಾಸ್ತಿ ಇದೆ, ಅದನ್ನು ರಿಡ್ಯೂಸ್ ಮಾಡಬೇಕು. ಈಗ ಒಂದು ಚಿಕ್ಕ ಎಕ್ಸಾಂಪಲ್ನ ಹೇಳೋದಾದರೆ, ಈಗ ಕಾಟನ್ ಹತ್ತಿ ಇದೆ, ಅದು ಗಾಳಿಯಲ್ಲಿ ಹಾರ್ತಾ ಇದೆ, ಓಕೆನಾ? ಆ ಟೈಮಲ್ಲಿ ಆಪೋಸಿಟ್ ಡೈರೆಕ್ಷನಿಂದ ಗಾಳಿ ಬಂದರೆ ಏನಾಗುತ್ತೆ, ಆ ಒಂದು ಹತ್ತಿ ಅಥವಾ ಕಾಟನ್ ಹೋಗ್ತಾ ಇರೋ ಸ್ಪೀಡ್ ಏನಿದೆ ಅದು ಮುಂದುಗಡೆಯಿಂದ ಏರ್ ಅಥವಾ ಗಾಳಿ ಬಂದರೆ ಸ್ವಲ್ಪ ಸ್ಲೋ ಆಗುತ್ತೆ, ಹೌದಾ? ಅದೇ ರೀತಿ ಇಲ್ಲಿ ನ್ಯೂಟ್ರಾನ್ಸ್ ರಿಲೀಸ್ ಆಗಿರುತ್ತೆ, ಅದರ ಕೈನೆಟಿಕ್ ಎನರ್ಜಿ ಅಥವಾ ಅದ್ರ ವೆಲಾಸಿಟಿಯನ್ನು ಡಿಕ್ರೀಸ್ ಮಾಡೋದಕ್ಕೆ ಏನು ಮಾಡ್ತಾರೆ ಮಾಡ್ರೇಟರನ್ನು ಯೂಸ್ ಮಾಡ್ತಾರೆ. ಯಾಕೆ ಹೇಳಿ? ಕೈನೆಟಿಕ್ ಎನರ್ಜಿ ಅಥವಾ ಅದರ ವೆಲಾಸಿಟಿಯನ್ನು ಡಿಕ್ರೀಸ್ ಮಾಡೋದಕ್ಕೆ, ಅಥವಾ ನ್ಯೂಟ್ರಾನ್ನ ಸ್ಪೀಡನ್ನು ಸ್ವಲ್ಪ ಡಿಕ್ರೀಸ್ ಅಥವಾ ಕಂಟ್ರೋಲಲ್ಲಿ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಮಾಡ್ರೇಟರನ್ನು ಯೂಸ್ ಮಾಡ್ತಾರೆ. ಈಗ ಹೇಳಿದ್ದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದಾನೆ. ನೆಕ್ಸ್ಟ್ ಕಂಟ್ರೋಲ್ ರಾಡ್ಸ್ ಅಂತ ಬರುತ್ತೆ. ಸರಿನಾ? ಈಗ ಕಂಟ್ರೋಲ್ ರಾಡ್ಸ್ ಅಂದರೆ ಏನೋ ತಿಳ್ಕೊಳ್ಳೋದಾದರೆ, ಕಂಟ್ರೋಲ್ ರಾಡ್ಸ್ ಆರ್ ಯೂಸ್ಡ್ ಟು ಕಂಟ್ರೋಲ್ ದ ರೇಟ್ ಆಫ್ ದ ರಿಯಾಕ್ಷನ್ ಬೈ ಅಬ್ಸಾರ್ಬಿಂಗ್ ದ ಎಕ್ಸೆಸ್ ಆಫ್ ನ್ಯೂಟ್ರಾನ್ಸ್. ಸರಿನಾ? ನಮ್ಗೆ ಈಗಾಗಲೇ ಏನು ಗೊತ್ತಿದೆ, ಯುರೇನಿಯಂ ನ್ಯೂಕ್ಲಿಯಸನ್ನು ಯೂಸ್ ಮಾಡಿರ್ತಾರೆ ಅಥವಾ ಯುರೇನಿಯಮನ್ನು ಫಿಷನೇಬಲ್ ಮಟೀರಿಯಲ್ ಆಗಿ ಯೂಸ್ ಮಾಡಿರ್ತೇವೆ. ಆಗ ಒಂದು ಯುರೇನಿಯಂ ನ್ಯೂಕ್ಲಿಯಸ್ ಫಿಷನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ನ್ಯೂಟ್ರಾನ್ ಹಿಟ್ ಮಾಡಬೇಕು. ನ್ಯೂಟ್ರಾನ್ ಹಿಟ್ ಮಾಡಿ ನ್ಯೂಕ್ಲಿಯರ್ ಫಿಷನ್ ಆಯಿತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ 2 to 3 ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ. ಸರಿನಾ? ನಮಗೇನು ಬೇಕೀಗ, ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಕೂಡ ಆಗಬೇಕು ಮತ್ತು ಅದು ಕಂಟ್ರೋಲ್ಡ್ ಮ್ಯಾನರಲ್ಲೂ ಕೂಡ ಆಗಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು. ಎಕ್ಸಾಮ್ನಲ್ಲಿ ಈ ರೀತಿ ಬರಿಬೇಡಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು. ಸರಿನಾ? ಸರಿ, ಈಗ ಒಂದು 5 ಯುರೇನಿಯಂ ನ್ಯೂಕ್ಲಿಯಸ್ ಏನಿದೆ ಅದು ಆಟ್ ಎ ಟೈಮ್ ಫಿಷನ್ ಆದರೆ ಸಾಕಾಗತ್ತೆ ನಮಗೆ. ಅದಕ್ಕಿಂತ ಹೆಚ್ಚು ಯುರೇನಿಯಂ ನ್ಯೂಕ್ಲಿಯಸ್ ಆಟ್ ಎ ಟೈಮ್ ಫಿಷನ್ ಆಗಬಾರ್ದು. ಈಗ ಒಂದು 8 ನ್ಯೂಟ್ರಾನ್ಸ್ ರಿಲೀಸ್ ಆಗಿದ್ದಾವೆ, ಆಲ್ರೆಡಿ ರಿಲೀಸ್ ಇದ್ದಾವೆ. ಸರಿನಾ? ಪ್ರತಿ ನ್ಯೂಟ್ರಾನ್ ಕೂಡ ಯುರೇನಿಯಂ ನ್ಯೂಕ್ಲಿಯಸ್ಗೆ ಹಿಟ್ ಮಾಡಿದರೆ ಫಿಷನ್ ಆಗುತ್ತೆ. ಈಗ 8 ನ್ಯೂಟ್ರಾನ್ಸ್ ಇದ್ದಾವೆ, ನಮಗೆ ಫಿಷನ್ ಆಗಬೇಕಾಗಿದ್ದು 5. ಹಾಗಿದ್ರೆ ಎಷ್ಟು ಎಕ್ಸ್ಟ್ರಾ ನ್ಯೂಟ್ರಾನ್ಸ್ ಇದ್ದಾವೆ ನಮ್ಮ ಹತ್ರ? 3 ಎಕ್ಸ್ಟ್ರಾ ನ್ಯೂಟ್ರಾನ್ಸ್ ಇದ್ದಾವೆ. ಅವುಗಳನ್ನು ಹಾಗೆ ಬಿಟ್ಟರೆ ಏನಾಗುತ್ತದು, ಬಾಕಿ ನ್ಯೂಕ್ಲಿಯಸ್ ಏನಿದೆ, ಯುರೇನಿಯಂ ನ್ಯೂಕ್ಲಿಯಸ್ ಏನಿದೆ ಅದಕ್ಕೆ ಹಿಟ್ ಮಾಡಿ ನ್ಯೂಕ್ಲಿಯರ್ ಫಿಷನ್ ಆಗೋ ರೀತಿ ಮಾಡುತ್ತೆ. ಅಂದರೆ 8 ಯುರೇನಿಯಂ ನ್ಯೂಕ್ಲಿಯಸ್ ಫಿಷನ್ ಆಗೋ ರೀತಿ ಮಾಡುತ್ತೆ. ಬಟ್ ಆ ರೀತಿ ಆಗಬಾರ್ದು, ನಮಗೆ ಬೇಕಾಗಿರೋದು 5 ಯುರೇನಿಯಂ ನ್ಯೂಕ್ಲಿಯಸ್ ಫಿಷನ್ ಆಗೋದು. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಎಕ್ಸ್ಟ್ರಾ 3 ನ್ಯೂಟ್ರಾನ್ಸ್ ಇದಾವಲ್ಲ ಅದು ಅಬ್ಸಾರ್ಬ್ ಆಗೋ ರೀತಿ ಮಾಡ್ತಾರೆ. 8 ಒಳಗಡೆ 3 ನ್ಯೂಟ್ರಾನ್ಸ್ ಅಬ್ಸಾರ್ಬ್ ಆಯಿತು ಅಂತ ಹೇಳಿದರೆ 5 ನ್ಯೂಟ್ರಾನ್ಸ್ ಉಳಿತು. ಆವಾಗ ಆ 5 ನ್ಯೂಟ್ರಾನ್ಸ್ ಏನಿದ್ದಾವೆ ಅವು ಯುರೇನಿಯಂ ನ್ಯೂಕ್ಲಿಯಸನ್ನು ಹಿಟ್ ಮಾಡಿ ಫಿಷನ್ ಆಗೋ ರೀತಿ ಮಾಡ್ತವೆ. ಆವಾಗಲೂ ಕೂಡ ನೆಕ್ಸ್ಟ್ ಬಂದಿರ್ತಾವಲ್ಲ ನ್ಯೂಟ್ರಾನ್ಸ್, ಅದರಲ್ಲೂ ಕೂಡ ಎಕ್ಸೆಸ್ ಆಫ್ ನ್ಯೂಟ್ರಾನ್ಸ್ ಅಂದರೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆ ಇರುವಂತಹ ನ್ಯೂಟ್ರಾನ್ಸ್ ಏನಿದ್ದಾವೆ ಅವುಗಳನ್ನು ಅಬ್ಸಾರ್ಬ್ ಆಗೋ ರೀತಿ ಮಾಡ್ತಾರೆ. ಅದು ಅಬ್ಸಾರ್ಬ್ ಆದ ನಂತರ ಫಿಷನ್ ರಿಯಾಕ್ಷನ್ ರೇಟ್ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗುತ್ತೆ. ಸರಿನಾ? ಸೊ ಈ ರೀತಿ ಫಿಷನ್ ರಿಯಾಕ್ಷನ್ ಏನಿದೆ ಅದು ಕಾನ್ಸ್ಟೆಂಟ್ ರೇಟಲ್ಲಿ ಮುಂದುವರಿಲಿ ಅಂತ ಕಂಟ್ರೋಲ್ ರಾಡ್ಸನ್ನು ಯೂಸ್ ಮಾಡ್ತಾರೆ. ಕಂಟ್ರೋಲ್ ರಾಡ್ಸ್ ಏನು ಮಾಡುತ್ತೆ, ಎಕ್ಸೆಸ್ ಆಫ್ ನ್ಯೂಟ್ರಾನ್ಸ್ ಇದೆ ಅದನ್ನು ಅಬ್ಸಾರ್ಬ್ ಮಾಡುತ್ತೆ. ಅರ್ಥ ಆಯಿತು ಅಂತ ಅನ್ಸುತ್ತೆ. ಅರ್ಥ ಆಗಿದ್ರೆ ಅಥವಾ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಯಾಕಂದರೆ ಓದೋದಕ್ಕೆ ಖುಷಿ ಆಗುತ್ತೆ. ಅದೇ ರೀತಿ ಆನ್ಲೈನಲ್ಲಿ ಟೀಚ್ ಮಾಡ್ತಿರುವಂತಹ ಟೀಚರ್ಸ್ ಯಾರಿರ್ತಾರೆ ಅವರಿಗೆ ನಿಮ್ಮ ಕಮೆಂಟ್ಸ್ ಏನಿರುತ್ತೆ ಅದೇ ಮೋಟಿವೇಶನ್ ಆಗಿರುತ್ತೆ. ಸೊ ಕೀಪ್ ಮೋಟಿವೇಟಿಂಗ್ ಅಸ್. ಸರಿ, ಈಗ ನೆಕ್ಸ್ಟ್ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಜನರಲಿ ಈ ಒಂದು ಕಂಟ್ರೋಲ್ ರಾಡ್ಸ್ ಏನಿದ್ದಾವೆ ಅವುಗಳನ್ನು ರೆಡಿ ಮಾಡೋದಕ್ಕೆ ಅಥವಾ ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಕ್ಯಾಡ್ಮಿಯಮ್ ಅಥವಾ ಬೋರಾನನ್ನು ಯೂಸ್ ಮಾಡ್ತಾರೆ. ದಟ್ ಮೀನ್ಸ್ ವಿ ಯೂಸ್ ಕ್ಯಾಡ್ಮಿಯಮ್ ಆರ್ ಬೋರಾನ್ ಟು ಪ್ರಿಪೇರ್ ದ ಕಂಟ್ರೋಲ್ ರಾಡ್ಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್. ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ನ್ಯೂಕ್ಲಿಯರ್ ರಿಫ್ಲೆಕ್ಟರ್. ನ್ಯೂಕ್ಲಿಯರ್ ರಿಫ್ಲೆಕ್ಟರನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾದರೆ, ಈಗ ನ್ಯೂಟ್ರಾನ್ಸ್ ರಿಲೀಸ್ ಆಗಿರುತ್ತೆ ಯಾವಾಗ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಆದಾಗ.
ಆ ಸಂದರ್ಭದಲ್ಲಿ ಈ ಕೋರ್ ಏನಿದೆ ಅದರೊಳಗಡೆ ಏನಾಗುತ್ತೆ, ನ್ಯೂಟ್ರಾನ್ಸ್ ರಿಲೀಸ್ ಆಗಿರುತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆದಾಗ. ಆಗ ನ್ಯೂಟ್ರಾನ್ಸ್ನ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ. ಆವಾಗ ಅದು ಆ ಒಂದು ಕೋರಿಂದ ಹೊರಗಡೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಅದು ಎಸ್ಕೇಪ್ ಆಗದೇ ಇರೋ ರೀತಿ ಪ್ರೊಟೆಕ್ಷನನ್ನು ಈ ಒಂದು ರಿಫ್ಲೆಕ್ಟರ್ ನೀಡುತ್ತೆ. ಯಾವ ರೀತಿ, ಹೊರಗಡೆ ಹೋಗಬೇಕು ಅಂತ ಹೋಗ್ತಾ ಇರುತ್ತೆ, ಆ ಟೈಮ್ನಲ್ಲಿ ರಿಫ್ಲೆಕ್ಟ್ ಆಗಿ ಇಲ್ಲಿ ಕೋರ್ ಇದೆ, ಹೊರಗಡೆ ಹೋಗ್ಬೇಕಂತ ಹೋಗ್ತಾ ಇದೆ, ಅಲ್ಲಿ ಹಿಟ್ಟಾಗಿ ಮತ್ತೆ ಅದೇ ಕೋರ್ ಒಳಗಡೆ ಬರುತ್ತೆ. ಸೊ ಇದಕ್ಕೆ ಏನು ಹೇಳ್ತೇವೆ ನಾವು, ಏನು ಹೇಳ್ತಾ ಇರ್ತೇವೆ, ರಿಫ್ಲೆಕ್ಟರ್ ಅಂತ ಕರಿತೇವೆ. ನ್ಯೂಟ್ರಾನ್ ರಿಫ್ಲೆಕ್ಟರ್ ಅಂತ ಕರಿತೇವೆ. ಯಾಕೆ, ಅದು ನ್ಯೂಟ್ರಾನ್ ರಿಫ್ಲೆಕ್ಟ್ ಆಗೋ ರೀತಿ ಮಾಡುತ್ತೆ, ಅದಕ್ಕೆ. ಅರ್ಥ ಆಯ್ತಾ? ಸರಿ, ಈಗ ಒಂದು ನ್ಯೂಟ್ರಾನ್ ರಿಫ್ಲೆಕ್ಟರ್ ಆಗಿ ಗ್ರಾಫೈಟನ್ನು ಯೂಸ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅದರ ನೆಕ್ಸ್ಟ್ ಕೂಲಂಟ್ ಅಂತ ಬರುತ್ತೆ. ನೆಕ್ಸ್ಟ್, ವಾಟ್ ಈಸ್ ಕೂಲಂಟ್? ಕೂಲಂಟ್ ಈಸ್ ಯೂಸ್ಡ್ ಟು ಎಕ್ಸ್ಟ್ರಾಕ್ಟ್ ದ ಹೀಟ್ ಆಫ್ ದ ಅಥವಾ ಎಕ್ಸ್ಟ್ರಾಕ್ಟ್ ದ ಹೀಟ್ ವಿಚ್ ಈಸ್ ಜನರೇಟೆಡ್ ಡ್ಯೂರಿಂಗ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆ್ಯಂಡ್ ಇಟ್ ಕ್ಯಾರೀಸ್ ದ ಹೀಟ್ ಟು ದ ಹೀಟ್ ಎಕ್ಸ್ಚೇಂಜರ್. ಸರಿನಾ? ಇಲ್ಲಿಗ ಕೂಲಂಟ್ ಫ್ಲೋದ ಡೈರೆಕ್ಷನನ್ನು ಕೊಟ್ಟಿದ್ದಾರೆ. ಸರಿನಾ? ಅದೇನಾಗುತ್ತೆ, ಕೂಲಂಟ್ ಫ್ಲೋ ಆಗುತ್ತೆ. ನಂತರ ಎಲ್ಲಿ ಬಂತದು, ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ತಾ ಇರುವಂಥ ಪ್ಲೇಸಿಗೆ ಬಂತು. ಅಲ್ಲೇನು ಮಾಡ್ತದು, ಅಲ್ಲಿ ಜನ್ರೇಟ್ ಆಗಿರುವಂತಹ ಹೀಟ್ ಏನಿರುತ್ತೆ ಅದನ್ನು ಅಬ್ಸಾರ್ಬ್ ಮಾಡ್ತು. ಅಬ್ಸಾರ್ಬ್ ಮಾಡಿ ಏನಾಯಿತು, ಅಬ್ಸಾರ್ಬ್ ಮಾಡಿ ಎಲ್ಲಿ ಬಂತು, ಈಗ ಇಲ್ಲಿ ಬಂತಾ, ಇಲ್ಲಿಂದ ಹೀಗೆ ಬಂದು ಹೀಟ್ ಎಕ್ಸ್ಚೇಂಜರಿಗೆ ಬಂತು. ಅರ್ಥಾಯಿತು? ಎಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗುತ್ತೆ ಅಲ್ಲಿಂದ ಹೀಟನ್ನು ಅಬ್ಸಾರ್ಬ್ ಮಾಡಿಕೊಂಡು ಹೀಟ್ ಎಕ್ಸ್ಚೇಂಜರಿಗೆ ಹೀಟನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಏನು ಮಾಡುತ್ತೆ, ಯಾವುದು ಮಾಡುತ್ತೆ, ಕೂಲಂಟ್ ಮಾಡುತ್ತೆ. ಈಗ ಇದನ್ನು ಚಿಕ್ಕ ಎಕ್ಸಾಂಪಲ್ನೊಂದಿಗೆ ಹೇಳೋದಾದರೆ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು. ಎಕ್ಸಾಂಪಲ್ ಬರಿಬೇಡಿ. ಒಂದು ಪಾತ್ರೆ ಇದೆ, ಒಂದು ಬೀಕರ್ ಇದೆ, ಅದನ್ನು ಹೀಟ್ ಮಾಡಿದ್ದಾರೆ, ತುಂಬ ಹೀಟ್ ಮಾಡಿದ್ದಾರೆ. ಸರಿನಾ? ಅದನ್ನು ಏನು ಮಾಡಿದರು, ಆ ಒಂದು ಬೀಕರ್ಗೆ ಕೋಲ್ಡ್ ವಾಟರನ್ನು ಹಾಕಿದರು. ಆವಾಗೇನಾಗುತ್ತೆ, ಆ ಬೀಕರ್ಗೆ ಇರುವಂತಹ ಅಥವಾ ಆ ಒಂದು ಬೀಕರ್ನಲ್ಲಿ ಇರುವಂತಹ ಹೀಟ್ ಎನರ್ಜಿಯನ್ನು ಆ ಕೋಲ್ಡ್ ವಾಟರ್ ಅಬ್ಸಾರ್ಬ್ ಮಾಡಿಕೊಂಡು ಆ ಕೋಲ್ಡ್ ವಾಟರ್ ವಾರ್ಮ್ ಆಗುತ್ತೆ ಅಥವಾ ಹಾಟ್ ಆಗುತ್ತೆ, ಹಾಟ್ ವಾಟರ್ ಕನ್ವರ್ಟ್ ಆಗುತ್ತೆ. ಅದರ ನಂತರ ಆ ಬೀಕರ್ನಲ್ಲಿರುವಂತಹ ವಾಟರನ್ನು ಮತ್ತೊಂದು ಬೀಕರ್ಗೆ ಟ್ರಾನ್ಸ್ಫರ್ ಮಾಡಿದರೆ ಏನಾಗುತ್ತೆ, ಮೊದಲು ಹೀಟ್ ಆಗಿರುವಂತಹ ಬೀಕರ್ ಏನಿತ್ತು ಅದು ಕೂಲ್ ಆಗುತ್ತೆ. ಅದ್ರ ಜೊತೆಗೇ ಮತ್ತೊಂದು ಬೀಕರ್ ಏನಿತ್ತು ಖಾಲಿ ಇತ್ತು ಅಥವಾ ಕೋಲ್ಡ್ ಆಗಿತ್ತು, ಆ ಒಂದು ಬೀಕರ್ನ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನು ಮಾಡಿದ್ವಿ ನಾವು, ಹೀಟ್ ಟ್ರಾನ್ಸ್ಫರ್ ಆಗೋ ರೀತಿ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಕೂಲಂಟ್ ಏನಿದೆ ಅದು ಇಲ್ಲಿ ಕೋರ್ ಇದೆ ಅಲ್ವಾ, ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗುವಂಥ ಪ್ಲೇಸ್ ಇದೆ ಅಲ್ವಾ, ಅಲ್ಲಿ ಹೋದ ನಂತರ ಅಲ್ಲಿ ಜನರೇಟ್ ಆಗಿರುವಂತಹ ಹೀಟ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದರ ನಂತರ ಇಲ್ಲಿ ಫ್ಲೋ ಆಗುತ್ತೆ, ಎಲ್ಲಿ, ಹೀಟ್ ಎಕ್ಸ್ಚೇಂಜರ್ಗೆ. ಹೀಟ್ ಎಕ್ಸ್ಚೇಂಜರ್ಗೆ ಕೂಲಂಟ್ ಬಂತು ಅಂತ ಹೇಳಿದ್ರೆ, ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಂಡಿರುವಂತಹ ಕೂಲಂಟ್ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ, ಹೀಟ್ ಎನರ್ಜಿ ಈ ಒಂದು ಹೀಟ್ ಎಕ್ಸ್ಚೇಂಜರಿಗೆ ಟ್ರಾನ್ಸ್ಫರ್ ಮಾಡಿದ ರೀತಿ ಆಗುತ್ತೆ. ಸರಿನಾ? ಹಾಗಿದ್ರೆ ಇಲ್ಲಿ ಹೀಟ್ ಎಕ್ಸ್ಚೇಂಜರ್ ಏನಿದೆ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಇದೆ. ಈಗ ಇದು ಕೂಡ ಒಂದು ಚಿಕ್ಕ ಎಕ್ಸಾಂಪಲ್. ಈಗ ದೋಸೆ ತವಾ ಇರತ್ತಲ್ವ, ಅದನ್ನು ಹೀಟ್ ಮಾಡಿದ ನಂತರ ಅದ್ರ ಮೇಲೆ ವಾಟರ್ನ ಈ ರೀತಿ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ಅದು ವೇಪರ್ ಕನ್ವರ್ಟ್ ಆಗುತ್ತಾ ಅಥವಾ ಸ್ಟೀಮಾಗಿ ಕನ್ವರ್ಟ್ ಆಗುತ್ತಾ? ಅದೇ ರೀತಿ ಇಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಟ್ರಾನ್ಸ್ಫರ್ ಆಗಿದ್ದಿದೆ ಎಲ್ಲಿ, ಹೀಟ್ ಎಕ್ಸ್ಚೇಂಜರ್ಗೆ. ಅಲ್ಲೇನು ಮಾಡ್ತಾರೆ, ವಾಟ್ರನ್ನ ಸಪ್ಲೈ ಮಾಡ್ತಾರೆ. ಹೀಟ್ ಇದೆ, ಅಲ್ಲಿ ವಾಟ್ರನ್ನ ಸಪ್ಲೈ ಮಾಡಿದರು, ಅವಾಗ ಏನಾಗುತ್ತೆ, ವಾಟರ್ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟೀಮಾಗಿ ಕನ್ವರ್ಟ್ ಆದ ನಂತರ ಆ ಸ್ಟೀಮ್ ಏನಿದೆ ಅದನ್ನು ಟರ್ಬೈನ್ ರೊಟೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಟರ್ಬೈನ್ ರೊಟೇಟ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಆಯಿತು. ಇದಕ್ಕೂ ಕೂಡ ಚಿಕ್ಕ ಎಕ್ಸಾಂಪಲ್ನೊಂದಿಗೆ ನಿಮಗೆ ಹೇಳ್ತೇನೆ. ಈಗ ನೀವು ವಿಂಡ್ ಮಿಲ್ಲನ್ನು ನೋಡಿರ್ತಾರೆ, ಗಾಳಿಯ ಯಂತ್ರಗಳನ್ನು. ಅಂದರೆ ಈಗ ಬೆಳಗಾವಿ ಸೈಡ್ ಹೋಗಬೇಕಾದ್ರೆ ಅಲ್ಲಿರತ್ತೆ, ಅದೇ ರೀತಿ ಕಲಬುರಗಿ ಅಲ್ಲ ಕೆಲವುಗಡೆ ಈ ಒಂದು ವಿಂಡ್ ಮಿಲ್ಲನ್ನು ಯೂಸ್ ಮಾಡ್ತಾರೆ. ಗಾಳಿಯ ಯಂತ್ರಗಳು, ದೊಡ್ಡ ಫ್ಯಾನ್ ಇರುತ್ತೆ, ಅದು ರೊಟೇಟ್ ಆಗ್ತಾ ಇರುತ್ತೆ, ಹೌದಾ, ಗಾಳಿಗೆ. ಅದೇ ರೀತಿ ಇಲ್ಲಿ ಸ್ಟೀಮ್ ಜನರೇಟ್ ಆಗಿರುತ್ತೆ. ಸ್ಟೀಮ್ ಜನರೇಟ್ ಆಗಿರುತ್ತೆ, ಇಲ್ಲಿ ಫ್ಯಾನ್ ಇದೆ, ಓಕೆನಾ. ಆ ಟೈಮ್ ಒಳಗಡೆ ಕೆಳಗಿಂದ ಸ್ಟೀಮ್ ಬಂತು ಅಂತ ಹೇಳಿದ್ರೆ, ಇಲ್ಲಿಂದ ಸ್ಟೀಮ್ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ, ಆ ಫ್ಯಾನ್ ರೀತಿ ರೊಟೇಟ್ ಆಗ್ತಾ ಹೋಗುತ್ತಾ, ರೊಟೇಟ್ ಆಯಿತು ಅಂತ ಹೇಳಿದ್ರೆ ಏನಾಯಿತು, ಎಲೆಕ್ಟ್ರಿಕ್ ಪವರ್ ಜನ್ರೇಷನನ್ನು ಮಾಡೋದಕ್ಕೆ ಆಗುತ್ತೆ. ಸೊ ಅಲ್ಲಿ ಏನಿದೆ, ಹೀಟ್ ಎಕ್ಸ್ಚೇಂಜರಲ್ಲಿ ವಾಟರ್ ಫ್ಲೋ ಆಗೋ ರೀತಿ ಮಾಡ್ತಾರೆ. ಆ ವಾಟರ್ ಏನಿದೆ ಅದು
ಏನಾಗುತ್ತೆ, ಸ್ಟೀಮಾಗಿ ಕನ್ವರ್ಟ್ ಆಗುತ್ತೆ. ಸ್ಟೀಮಾಗಿ ಕನ್ವರ್ಟ್ ಆದ ನಂತರ ಅದು ಟರ್ಬೈನ್ ರೊಟೇಟ್ ಮಾಡೋದಕ್ಕೆ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಪವರ್ ಜನ್ರೇಷನನ್ನು ಮಾಡ್ತಾರೆ. ಅರ್ಥ ಆಯಿತು ಅಂತ ಅನ್ಸುತ್ತೆ. ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಂತರ ಅದರ ನೆಕ್ಸ್ಟ್ ಏನಿದೆ ಇಲ್ಲಿಗ, ಕೂಲಂಟಾಗಿ ಯಾವ ಮಟೀರಿಯಲ್ನ ಅಥವಾ ಸಬ್ಸ್ಟಾನ್ಸನ್ನು ಯೂಸ್ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಯಾವುದು, ಮೋಲ್ಟನ್ ಸೋಡಿಯಂ, ಪ್ರೆಷರೈಸ್ಡ್ ಕಾರ್ಬನ್ ಡೈಆಕ್ಸೈಡ್, ಅದೇ ರೀತಿ ವಾಟರ್ ಎಟ್ ಹೈ ಪ್ರೆಷರ್, ಇದನ್ನು ಕೂಲಂಟಾಗಿ ಯೂಸ್ ಮಾಡಬಹುದು ಅಂತ ತಿಳಿಸಿದ್ದಾರೆ. ಅದರ ನೆಕ್ಸ್ಟ್ ಏನಿದೆ, ಪ್ರೊಟೆಕ್ಟಿವ್ ಶೀಲ್ಡ್ ಅಂತ. ಇಟ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ದ ಪರ್ಸನ್ ವರ್ಕಿಂಗ್ ನಿಯರ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ, ಅದರ ಬಳಿ ಯಾವುದಾದ್ರೂ ವ್ಯಕ್ತಿ ವರ್ಕ್ ಮಾಡ್ತಾ ಇದ್ರೆ ಅವರನ್ನು ಹಾರ್ಮ್ಫುಲ್ ರೇಡಿಯೇಷನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು ಪ್ರೊಟೆಕ್ಟಿವ್ ಶೀಲ್ಡನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಪ್ರೊಟೆಕ್ಟಿವ್ ಶೀಲ್ಡ್ ಈಸ್ ಕಾಂಕ್ರೀಟ್ ವಾಲ್ ಆಫ್ ಥಿಕ್ನೆಸ್ 2 ಮೀಟರ್, ಅರೌಂಡ್ 2 ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಥಿಕ್ನೆಸ್ ಇರುವಂತಹ ಕಾಂಕ್ರೀಟ್ ವಾಲ್ ಇರುತ್ತೆ. ಅದನ್ನು ಪ್ರೊಟೆಕ್ಟಿವ್ ಶೀಲ್ಡ್ ಅಂತ ಕರಿತೇವೆ. ನಂತರ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನಿಸುತ್ತೆ. ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ಗೆಳೆಯರಿಗೆ ಕೂಡ ಸಹಾಯ ಆಗ್ಬೋದು. ವಿಡಿಯೋದ ಲಿಂಕನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೆ ನೀವು ಈ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.